ನಾನು ಪುಟ್ಟ ಗೊಂಬೆಗೆ ಹಾಕಿರೋ ಈ ಡ್ರೆಸ್‌ನ ಹೇಗೆ ಹೊಲಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಫಸ್ಟ್ ನಾನೊಂದು ಕಾಟನ್ ಕ್ಲಾತ್‌ನ ತೊಗೊಂಡಿದ್ದೀನಿ. ಕಾಟನ್ ಕ್ಲಾತ್‌ನ ತೊಗೊಂಡು ನನಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಮಗು ಆಗಿರೋದ್ರಿಂದ 1 1/2 ಮಂತ್ ಇತ್ತು ಅವಳಿಗೆ. ಅದಕ್ಕೋಸ್ಕರ ಅವಳದು ನಾರ್ಮಲ್ ಲೆಂತ್ ನೋಡಿಕೊಂಡು ಸ್ವಲ್ಪ ಲೆಂತೇ ಮಾಡಿದ್ದೀನಿ. ತುಂಬ ಶಾರ್ಟ್ ಮಾಡಲಿಲ್ಲ. ನಿಮಗೆ ಬೇಕು ಅಂದರೆ ಶಾರ್ಟ್ ಕೂಡ ಮಾಡ್ಕೊಬೋದು. ಸಿಂಪಲಾಗಿ ಹೊಲಿಯೋದು, ತುಂಬ ಈಸಿ. ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಎಷ್ಟು ಲೆಂತ್ ಬೇಕೋ ಒಂದು ಸೈಡ್ ಲೆಂತನ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಮಧ್ಯ ಮಡಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನು ಏನು ಮಾಡ್ತಿದ್ದೀನಿ, ಎಲಾಸ್ಟಿಕ್ ಹಾಕ್ತಾಯಿದ್ದೀನಿ. ಎಲಾಸ್ಟಿಕ್ ಕೂಡ ಅಷ್ಟೇ, ತುಂಬ ಲೆಂತಾಗಿರೋ ಎಲಾಸ್ಟಿಕ್ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲಾಗಿ ಮಾಡೋವಂಥದ್ದು. ನಾನೇನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ ಅದರೊಳಗೆ ಎಲಾಸ್ಟಿಕ್ನ ನಾನು ಹಾಕ್ತಾಯಿದ್ದೀನಿ. ಎಲಾಸ್ಟಿಕ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಒಳಗಡೆ. ಎಲಾಸ್ಟಿಕ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲವಾಗಿ ಅದನ್ನು ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗೆ ನೀಟಾಗಿ ನಾನೀಗ ಎಲಾಸ್ಟಿಕ್ನ ಹಾಕ್ತಾಯಿದ್ದೀನಿ. ಈ ರೀತಿ ಪಿನ್ನಿಂದ ಹಾಕ್ಕೊಂಡ್ರಾಯ್ತು. ಒಳಗಡೆ ಎಲಾಸ್ಟಿಕ್ ಹಾಕಬೇಕು. ಎರಡು ಸೈಡ್ ತೊಗೊತಾ ಇದ್ದೀನಿ. ಫ್ರಂಟು ಒಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಸೈಡ್ ಕ್ಲಾತ್ ಬರ್ತಲ್ಲ ಅದೊಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ಲು ಸ್ಮಾಲ್ ಫ್ರಾಕ್ ಥರ ಹೊಲಿತಾ ಇದ್ದೀನಿ ಇದನ್ನು. ನೋಡಿ, ಎಲಾಸ್ಟಿಕ್ಕನ್ನು ನೀಟಾಗಿ ಅದರೊಳಗೆ ಹಾಕ್ಕೊಬೇಕು. ಕ್ಲಾತು ತೆಳು ಕ್ಲಾತ್ ತೊಗೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಕಾಟನ್ ಕ್ಲಾತ್ ತುಂಬ ಕ್ಲಾತ್ ಸಾಫ್ಟಾಗಿತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡೋಣ ಅಂತಿದ್ದೀನಿ. ಸಾಫ್ಟ್ ಕ್ಲಾತ್ ಬರುತ್ತಲ್ಲ ಆ ರೀತಿ ಕೂಡ ಆ ಕ್ಲಾತಲ್ಲಿ ಕೂಡ ಮಾಡ್ಬೋದು. ಈ ರೀತಿ ಅದರೊಳಗೆ ನೀಟಾಗಿ ಹಾಕ್ಕೊಳ್ಳಿ. ಮಗುದು ಎಷ್ಟು ಲೆಂತ್ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದೇನಿಲ್ಲ, ಜಸ್ಟ್ ಎಲಾಸ್ಟಿಕ್ ಭಾಗದಿಂದ ಮೇಲ್ಗಡೆ 2 ಸ್ಲೀವ್ಸಿಗೆ ಇಟ್ಕೊಟ್ರೆ ಆಯಿತು. ಅಷ್ಟೇ ಸಿಂಪಲಾಗಿ ಮಾಡ್ತಾ ಇರೋದು. ನಾನು ಎಲಾಸ್ಟಿಕ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಎಲಾಸ್ಟಿಕ್ನ ನೀನು ಒಳಗಡೆ ನೀಟಾಗಿ ಎಳ್ಕೊಂಡು ನೋಡಿ, ಈ ರೀತಿ ಎರಡಕ್ಕೂ ಕೂಡ ಅಷ್ಟೇ ಎಲಾಸ್ಟಿಕ್ ಹಾಕ್ಕೊಂಡು ಎಲಾಸ್ಟಿಕ್ಕು ಬಟ್ಟೆನ ಸೇರಿಸಿ ಎಳೆದು ಸ್ಟಿಚ್ ಮಾಡಿದ್ರೆ ಈ ರೀತಿ ಬರುತ್ತೆ. 2 ಪೋರ್ಷನ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. 2 ಪೋರ್ಷನ್ನ ನೀವು ಸೈಡಿಗೆ ಸ್ಟಿಚ್ ಮಾಡಿ ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ರಾಯ್ತು. ಇದನ್ನು ನೀಟಾಗಿ ಕಟ್ ಮಾಡಿ ಶಾರ್ಟ್ ನೀ ಲೆಂತಿಗೆ ಮಗುಗೆ ಮಾಡಿದ್ರು ಇನ್ನೂ ಚೆಂದ ಕಾಣುತ್ತೆ. ನಾನು ಸ್ವಲ್ಪ ಲೆಂತಾಗಿರಲಿ ಇನ್ನೂ ಚೆನ್ನಾಗಿ ಕಾಣ್ಬೋದೇನೋ ಅಂತ ಲೆಂತ್ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ರಾಯ್ತು, ಆ ಸೈಡು ಈ ಸೈಡು. ನಾ ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಕೆಳಗೂ ಕೂಡ ಸ್ಟಿಚ್ ಮಾಡಿದ್ದೀನಿ, ಸೈಡ್ ಕೂಡ ಸ್ಟಿಚ್ ಮಾಡಿದ್ದೀನಿ. ರೆಡಿ ಆಗೋಯ್ತು. 1 ಇಯರ್ ಮಕ್ಕಳಿಗಾದರೆ ಇದು ಸ್ಕರ್ಟ್ ಥರ ಯೂಸ್ ಮಾಡ್ಬೋದು. ಸ್ಕರ್ಟ್ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಒಂದು ಪುಟಾಣಿ ಸ್ಕರ್ಟ್ ರೆಡಿ ಆಗಿಬಿಟ್ಟಿದೆ ಫ್ರಾಕ್ಗಿಂತನೂ. ನಾನೇನು ಮಾಡ್ತಿದ್ದೀನಿ, ಇದಕ್ಕೆ ಲೇಸ್ನ ಹಾಕ್ಕೊತಾ ಇದ್ದೀನಿ, ಏನೋ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಈ ಥರ ಮಿಷಿನಲ್ಲಿ ಈ ರೀತಿ ನಾನು ಲೇಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡಿದ್ರಾಯ್ತು. ಸ್ಟಿಚಿಂಗ್ ಮಿಷಿನ್ ಒಂದು ಇದ್ಬಿಟ್ರೆ ಸಾಕು, ಏನು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜು, ಅದು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಸ್ವಲ್ಪ ಗೊತ್ತಿದ್ರೆ ಅಷ್ಟೇ ಸಾಕು. ನಾನು ಅದ್ರ ಮೆಜರ್ಮೆಂಟ್ ಈಸಿ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಫ್ರಾಕ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಕೂಡ ತುಂಬ ಸಿಂಪಲ್ಲು. ನಾನೇನು ಮಾಡಿಬಿಟ್ಟಿದ್ದೀನಿ, ಎಷ್ಟು ಅಳತೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅಳತೆನ ಕಟ್ ಮಾಡಿಕೊಂಡು ಶೋಲ್ಡರಿಗೆ ಎಷ್ಟು ಇಂಚ್ ಬೇಕು, ಒಂದು 5 ಇಂಚ್ 6 ಇಂಚ್ ಅಷ್ಟೇ ಕಟ್ ಮಾಡಿಕೊಂಡು 2 ಸೈಡು ಕಟ್ ಮಾಡಿಕೊಂಡು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಿ ಹಾಕೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೈನ್ ಹಾಕೋಕ್ಕಿಂತನೂ ಹೆಚ್ಚಾಗಿ ಈ ರೀತಿ ಲೇಸ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು. ಯಾಕೆ ನಾವು ಕೆಳಗಡೆನೂ ಲೇಸ್ ಕೊಟ್ಟಿದ್ದೀವಲ್ಲ. ನಾನು ಹೇಗೆ ಮಾಡ್ತಿದ್ದೀನಿ ಅಂದರೆ, ಆ ಬಟ್ಟೆ ಪೀಸ್ಗೆ ಒಂದು ಸೈಡು ಆ ಲೇಸನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ನೀವು ಸ್ಟೆಪ್ಲರ್ ಹಾಕ್ಕೊಳ್ಳಿ. ಸ್ಟೆಪ್ಲರ್ ಪಿನ್ ಆಮೇಲೆ ತೆಗಿಬೇಕು. ಜಸ್ಟ್ ಅದು ಗುಂಡು ಪಿನ್ ಹಾಕೋಕ್ಕಿಂತನೂ ಲೂಸ್ ಆಗುತ್ತೆ. ಗುಂಡು ಪಿನ್ ಹಾಕಿದ್ರೆ ಅಂತ ಸ್ಟೆಪ್ಲರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಸ್ಟೆಪ್ಲರ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಿದ್ಮೇಲೆ ಪೂರ್ತಿ ಪಿನ್ಸ್ನ ತೆಗೀರಿ. ನೋಡಿ, ನಾನು ಸ್ಟಿಚ್ ಮಾಡಿಕೊಂಡು ಏನು ಮಾಡಬೇಕು, ಲೇಸ್ನ ಒಳಗಿಟ್ಟು ಮೇಲ್ಗಡೆ ಮತ್ತೆ ಬಟ್ಟೆನ ಮಡಚಿ ಮತ್ತೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಟಿಚ್ನ ಹಾಕಿ ಮತ್ತು ರಿವರ್ಸ್ ತೆಗಿಲಿಕ್ಕೆ ಸರಿಯಾಗೋ ರೀತಿ ಹಾಕ್ಕೊಳ್ಳಿ. ಸ್ಟಿಚ್ನ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲೀವ್ಸಲ್ಲಿ ಪ್ರಿಲ್ಲಾಗಿ ಲೇಸ್ ಚೆಂದ ಕಾಣುತ್ತೆ. ನೋಡಿ, ನಾನು ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೀವು ನೀಟಾಗಿ ಈ ರೀತಿ ಹೊರಗಡೆ ತಗೊಂಡ್ರಾಯ್ತು. ಎರಡೂ ಕೂಡ ಅದೇ ರೀತಿನೇ ಮಾಡ್ಕೊಳ್ಳಿ. ಅವಾಗ ಸ್ಲೀವ್ಸ್ ಪ್ಲೇನ್ ಅನಿಸಲ್ಲ, ಶೋಲ್ಡರ್ ಹತ್ರ ತುಂಬ ಲುಕ್ ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಲೇಸನ್ನ ಎಳೆದ್ರೆ ಸಾಕು, ನೀಟಾಗಿ ಅದು ಹೊರಗೆ ಓಪನ್ ಆಗುತ್ತೆ. ಇಲ್ಲಾಂದರೆ ಸೇಫ್ಟಿ ಪಿನ್ ಒಳಗಡೆ ಹಾಕಿ ಕೂಡ ತೆಗಿಬೋದು. ನೋಡಿ, ನಾನು ಈ ರೀತಿ ನೀಟಾಗಿ ತಗೊತಾ ಇದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀಟಾಗಿ ತೆಗೆದ್ರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಲೇಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನೀಟಾಗಿ ಹಿಂಗೆ ತಕ್ಕೊಂಡು ಸ್ಲೀವ್ಸ್ನ ಹೊಲಿದ್ರಾಯ್ತು. ಸಿಂಪಲ್ಲು. ಒಂದು ದಿನದಲ್ಲಿ ಒಂದು ದಿನ ಅರ್ಧ ದಿನದಲ್ಲಿ ಹೊಲಿದು ಬಿಡ್ಬೋದು. ಅಷ್ಟು ತುಂಬ ಈಸಿ. ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ನೋಡಿ ಎಷ್ಟು ಚೆಂದ ಬಂದಿದೆ.
ಇದನ್ನು ನೀಟಾಗಿ ಫ್ರಾಕಿಗಿಟ್ಟು ಸ್ಟಿಚ್ ಮಾಡಿ. ಆ ಲೆಂತ್ ನೋಡ್ಕೊಳ್ಳಿ, ಯಾವ ಲೆಂತ್ ಬೇಕು. ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಲೆಂತ್ ನೋಡ್ಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ, ಅದಕ್ಕೊಂದು ಹೇರ್ ಬ್ಯಾಂಡ್ ಮಾಡೋಣ, ಅದೇ ಕಲರಲ್ಲಿ ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಪಾಪುದು ತಲೆ ಸುತ್ತಳತೆ ಒಂದು ತಗೊಳ್ಳಿ. ನಾನಿಲ್ಲಿ 11 ಇಂಚಿಂದೊಂದು, 6 ಇಂಚಿಂದೊಂದು, ಮತ್ತು ಅದಕ್ಕೆ ಎಲಾಸ್ಟಿಕ್ ತೊಗೊತಾ ಇದ್ದೀನಿ. ಒಂದು 3 ಇಂಚ್ ಎಲಾಸ್ಟಿಕ್, ಅದು ಅಷ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಹೊಲ್ಕೊಂಡು ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮಡ್ಚಿ ಸ್ಟಿಚ್ ಮಾಡ್ತಾರಲ್ಲ, ಸ್ಟಿಚ್ ಮಾಡಿ ರಿವರ್ಸ್ ತಗೊಳ್ಳಿ ಬಟ್ಟೆನ ಪೂರ್ತಿ. ಸಣ್ಣದೇನು ಮಾಡಿದ್ದೀವಲ್ಲ ಅದಕ್ಕೆ ನಾವು ಎಲಾಸ್ಟಿಕ್ ಹಾಕ್ತೀವಿ, ದೊಡ್ಡದೇನು ಮಾಡಿದ್ದೀವಲ್ಲ ಅದು ಫ್ರಂಟಲ್ಲಿ ಬರುತ್ತೆ, ಇದು ಹಿಂದೆ ಹೋಗುತ್ತೆ. ಜಸ್ಟ್ ಎಲಾಸ್ಟಿಕ್ಕಿಗೋಸ್ಕರ ಮಾಡ್ಕೊಂಡಿರೋದು. ಇದು ಅಷ್ಟೇ, ಒಳಗಡೆ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಇದ್ರೊಳಗಡೆ ಎಲಾಸ್ಟಿಕ್ನ ಹಾಕಿ ಎಷ್ಟು ಬೇಕಾದ್ರೂ, ಎಷ್ಟು ದೊಡ್ಡ ಸೈಜ್ ಬೇಕಾದ್ರೂ ನೀಟಾಗಿ ಮಾಡ್ಬೋದು. ನಾವು ಅಳತೆ ಹೊಂದಿದ್ರೆ ಹೇಗೆ ಹೊಲಿತೀವಿ ಅನ್ನೋದೊಂದು ಐಡಿಯಾ ಇದ್ದರೆ ಸಾಕು. ನೋಡಿ ಈ ರೀತಿ ಮಾಡ್ಕೊಂಡು ಅದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಮತ್ತೆ ಎಲಾಸ್ಟಿಕ್ನ ಎಳೆದು ಸ್ಟಿಚ್ ಹಾಕಬೇಕು, ಆವಾಗ ಹಿಂದ್ಗಡೆ ಪೋರ್ಷನ್ ರೆಡಿ ಆಗುತ್ತೆ. ಇದನ್ನು ಅಷ್ಟೇ ರಿವರ್ಸ್ ತಗೊಂಡು ನೀಟಾಗಿ ಸ್ಟಿಚ್ ಮಾಡಿ ಎಷ್ಟು ಲೆಂತ್ ಬೇಕೋ ಅಷ್ಟು. ಇದು ಕೂಡ ಸಣ್ಣದಾಗೂ ಮಾಡ್ಬೋದು, ದೊಡ್ಡದಾಗೂ ಮಾಡ್ಬೋದು. ತಲೆಗೆ ಹಾಕಿದಾಗ ಬೇಯಿಂದು ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇರೋದು. ನೋಡಿ ಇದನ್ನು ಕೂಡ ರಿವರ್ಸ್ ತಗೊಂಡು ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಎರಡನ್ನೂ ರೆಡಿ ಮಾಡಿಕೊಂಡು ಒಂದಕ್ಕೆ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ನಾವೇನು ಸ್ಟಿಚ್ ಮಾಡಿದರೆ ಕೆಳಗೆ ಬರಬೇಕು, ಆ ಪಟ್ಟಿ ಥರ ಪ್ಲೈನ್ ಇದೆಯಲ್ಲ ಅದು ಮೇಲೆ ಬರಬೇಕು. ಇದು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲಾಸ್ಟಿಕ್ನ ಎಳೆದು ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿ ಲಾಕ್ ಆಗುತ್ತೆ ಎಲಾಸ್ಟಿಕ್ ಒಳಗಡೆ, ಅದು ಹಿಂದ್ಗಡೆ ಬರುತ್ತೆ. ನಾವು ಎಷ್ಟು ಬೇಕಾದ್ರೂ ಎಳೆದು ಹಾಕ್ಬೇಕು ಪಾಪ. ಇದನ್ನು ನೋಡಿ ನಾವು ಫ್ರಂಟಲ್ಲಿ ಇಟ್ಕೊಂಡು ರಿವರ್ಸ್ ಮಾಡಿ ಈ ರೀತಿ ಒಳಗಡೆ ಮಡ್ಚ್ಕೋಬೇಕು. ನಾವೇನು ಎಲಾಸ್ಟಿಕ್ ಹಾಕಿ ಮಾಡ್ಕೊಂಡಿದ್ರಲ್ಲ ಅದು. ನೋಡಿ ಈ ರೀತಿ ಮಡ್ಚಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಒಳಗಡೆ ಹಾಕಿ ಮಡ್ಚ್ಬೇಕು. ನೀಟಾಗಿ ಮಡ್ಚಿ ಫ್ರಂಟ್ ಇಟ್ಕೊಂಡೇ ಮಾಡ್ಕೊಬೇಕು. ನಾವೇನು ಬೇಯಿಂಗ್ ಬರುತ್ತಲ್ಲ ಆ ಸ್ಟಿಚ್ ಇರೋದು ಕೆಳಗಿರಬೇಕು, ಪ್ಲೈನ್ ಇರೋದು ಮೇಲೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿದಾಗ ರಿವರ್ಸಲ್ಲಿ ಸ್ಟಿಚ್ ಮಾಡ್ಕೊಬೇಕು ನೀವು. ಈಗ ಅದನ್ನು ತಿರುಗಿಸಬೇಕು. ನೋಡಿ ತಿರುಗಿಸಿದಾಗ ಆ ಸ್ಟಿಚ್ ಮಾಡಿರೋದೆಲ್ಲ ನೀಟಾಗಿ ಒಳಗೋಗುತ್ತೆ. ತುಂಬ ಈಸಿ ಬೇಯಿಂಗ್ ಕೂಡ ಮಾಡೋದು. ಈ ರೀತಿ ರಿವರ್ಸಾಗಿ ತಿರುಗಿ ಯಾವ ಸೈಜ್ ಬೇಕಾದ್ರೂ ಇದರಲ್ಲಿ ನಾವು ಜಸ್ಟ್ ಬೇಯಿಂಗ್ ಮಾಡಿ ಹಾಕ್ಬೋದು. ಯಾವ ರೀತಿ ಬೇಕಾದ್ರೂ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಬೇಕು ಅಂದ್ರೆ ಹಾಕ್ಬೋದು, ಸಿಂಪಲಾಗಿ ಕೂಡ ಮಾಡಿ ಹಾಕ್ಬೋದು. ಈ ರೀತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಒಂದು ಚೌಕ ಪೀಸ್ನ ತೊಗೊಂಡು ಮಧ್ಯೆ ಗ್ಯಾಪ್ ಇಟ್ಟು ಸುತ್ತಲೂ ಹೊಲ್ಕೊಬೇಕು. ನೋಡಿ ಈ ರೀತಿ ಹೊಲ್ಕೊಂಡು ಆ ಮಧ್ಯೆ ಯಾಕೆ ಗ್ಯಾಪ್ ಇಡಬೇಕು ಅಂದರೆ ಬಟ್ಟೆನ ರಿವರ್ಸ್ ತೆಗಿಲಿಕ್ಕೆ. ಪೂರ್ತಿ ಆ ಕಡೆ ಈ ಕಡೆ ಸೈಡ್ ಹೊಲ್ಕೊಬೇಕು. ನೀವು ಮಧ್ಯೆ ಹೊಲ್ದಿರ್ತೀರಲ್ಲ ಅಲ್ಲಿ ಮಾತ್ರ ಗ್ಯಾಪ್ ಕೊಡಿ, ಸ್ವಲ್ಪ ನೀಟಾಗಿ ಗ್ಯಾಪ್ ಕೊಡಿ. ಒಂದು ಬೆರಳು ಹೋಗೋಷ್ಟು ಗ್ಯಾಪ್ ಕೊಟ್ಟು ಬಟ್ಟೆ ರಿವರ್ಸ್ ತೆಗಿಲಿಕ್ಕೆ. ಇಲ್ಲ ಸಣ್ಣದಾಗಿ ಗ್ಯಾಪ್ ಕೊಟ್ಟರೆ, ಗ್ಯಾಪ್ ಕೊಡಲಿಲ್ಲ ಅಂದರೆ ರಿವರ್ಸ್ ತೆಗೆದ್ರೆ ಸ್ಟಿಚ್ ಒಳಗೆ ಹೋಗ್ಬೇಕಲ್ವ, ಹಾಗಾಗಿ ಗ್ಯಾಪ್ ಕೊಟ್ಟು ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಒಂದು ಸತಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ರೂಢಿ ಆಯಿತು ಅಂದರೆ ಸಿಂಪಲಾಗಿ ಮಾಡ್ಬೋದು. ನನಗೂ ಅಷ್ಟೇ ಸ್ಟಿಚಿಂಗ್ ಎಲ್ಲ ಏನೂ ಬರಲ್ಲ, ನಾರ್ಮಲಾಗಿ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಇಷ್ಟ ಈ ರೀತಿ ಡ್ರೆಸ್ಗಳನ್ನ ಹೊಲಿಯೋದು, ಏನಾದ್ರು ಹೊಸದಾಗಿ ಕ್ರಿಯೇಟ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಹೊಲಿತಾ ಇದ್ದೀನಿ. ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ 2 ಡ್ರೆಸ್ ಕೂಡ ಹೊಲಿದಿದ್ದೀನಿ. ಅದ್ರದ್ದು ಕೂಡ 3 ಮಂತ್ಸ್ ಬೇಬಿದು ಫ್ರಾಕ್ ಕೂಡ ಹೊಲಿದಿದ್ದೀನಿ. ಚೆಕ್ ಮಾಡಿ ನೋಡಿ ಕೂಡ ಅದನ್ನು ಕೂಡ. ಇದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಹಾಕಿರ್ತೀನಿ, ಅದು ಕೂಡ ಚೆಕ್ ಮಾಡಿ. ಅದನ್ನು ಕೂಡ ಅಷ್ಟೇ ಹೀಗೆ ಸಿಂಪಲ್ಲಾಗಿ ಸೇಮ್ ಬೇಬಿಗೆ ಹೊಲಿದಿರೋದು. ನೋಡಿ ನಾನು ನಾರ್ಮಲ್ ನೀಡಲ್ನ ತೊಗೊಬಿಟ್ಟು ಈ ರೀತಿ ಕೆಳಗೆ ಮೇಲೆ ಈ ಥರ ಸ್ಟಿಚ್ ಹಾಕ್ಕೊಂಡು ದಾರದಲ್ಲಿ ಎಳ್ಕೊಂಡು ಒಂದು ಬೋ ರೀತಿ ಕ್ರಿಯೇಟ್ ಆಗುತ್ತೆ. ನೋಡಿ ಈ ರೀತಿ ಕ್ರಿಯೇಟ್. ನಾರ್ಮಲಾಗಿ ನಾವು ಜಸ್ಟ್ ಬೇಯಿಂಗ್ ಕೂಡ ಮಾಡ್ಬೋದು. ಆ ಸಿಂಪಲ್ ಸ್ಟೆಪ್ಸು ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ದಾರನ ಕಟ್ ಮಾಡಿ ತಗೊಳ್ಳಿ, ಅಲ್ಲೇ ಸ್ಟಿಚ್ ಮಾಡಿ ಅದನ್ನು ಕೂಡ ಹಾಗೆ ಅಣಿಸ್ಬೋದು. ನಾ ಥ್ರೆಡ್ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು ಅದು ಥ್ರೆಡ್ನ ಕೂಡ ಕವರ್ ಮಾಡೋಣ ಅಂತ ಹೇಳಿ ಸಣ್ಣ ಬಟ್ಟೆ ಇತ್ತು, ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಡು ಎಷ್ಟು ಸೈಜ್ ಬೇಕು ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಒಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಯಾವ ಸೈಜ್ ಬೇಕೋ ನೋಡಿ, ಯಾವ ಸೈಡ್ ಬರಲಿ ಪಾಪುಗೆ, ಲೆಫ್ಟ್ ಅಥವಾ ರೈಟಲ್ಲಿ ಬರಬೇಕೋ ಸೆಂಟರಲ್ಲಿ ಬರಬೇಕು ನೋಡಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಹೇರ್ ಬ್ಯಾಂಡ್ ರೆಡಿ ಮಾಡಿ ಇಷ್ಟೇ ಕ್ಯೂಟಾಗಿ ರೆಡಿ ಆಗೋಯ್ತು. ಹೇರ್ ಬ್ಯಾಂಡ್ ಕೂಡ ರೆಡಿ ಆಗೋಯ್ತು. ಹೇಗೆ ಅನ್ನಿಸ್ತು ಹೇಳಿ, ಲೈಕ್ ಮತ್ತು ಶೇರ್ ಮಾಡಿ. ಇಷ್ಟ ಆದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಕೆಲವೊಂದು ವಿಡಿಯೋ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ. ನಾವು ಮಾಡಿ ಹಾಕಿದಾಗ ಅದ್ರ ಖುಷಿನೇ ಬೇರೆ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇತ್ತು ನನ್ನ ಗೊಂಬೆ ಅಂದರೆ, ನಾನು ಹೊಲಿದಿದ್ದೆ ಅನ್ನೋದೊಂದು ಖುಷಿ, ಅವಳು ಅದನ್ನ ಹಾಕ್ಕೊಂಡು ಆರಾಮಾಗಿದ್ಲು ಅನ್ನೋದು ಇನ್ನೊಂದು ಖುಷಿ. ತುಂಬ ಕ್ಯೂಟಾಗಿ ಕಾಣ್ತಿತ್ತು. ಅರ್ಧ ನಮ್ಮದೇ ದೃಷ್ಟಿ ಆಗಿಬಿಟ್ಟಿತ್ತು.
ಹಾಗಾಗಿ ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಆ್ಯಡ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಹೇಳಿ. ನನ್ನ ಗೊಂಬೆ ವಿಡಿಯೋಗೊಂದು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್. ಫಾಲೋ ಫಾರ್ ಮೋರ್.